ಮಮತಾ ಆಡಳಿತದಲ್ಲಿ ಮೆರೆದಾಡಿದ್ದ. ಕೊನೆಗೂ ಸಾರ್ವಜನಿಕರ ಕಣ್ಣಿಗೆ ಬಿದ್ದ. ಜನರಿಂದ ಬಿದ್ದೇ ಬಿಡ್ತು ಗೂಸ. দেখতে পাচ্ছেন নীলাঞ্জন দাস তাকে নিয়ে যাওয়া হচ্ছে, তাকে ডিম ছোড়া হচ্ছে দেখতে পাচ্ছেন এই মুহূর্তে তাকে ಈತ ನೀಲಾಂಜನ್ ದಾಸ್, ಟಿಎಂಸಿ ಕಟ್ಟಾಳು, ಮಮತಾ ದೀದಿಯ ಕಟ್ಟ ಗುಲಾಮ. ಈತನ ಮೆಂಟರ್ ಯಾರ್ ಗೊತ್ತಾ? ಅದೇ ಮಹುವಾ ಮೊಹಿತ್ರಾ. ಮೊನ್ನೆ ತಾನೇ ಮೊಟ್ಟೆ ಏಟು ತಿಂದ್ರಲ್ಲ ಟಿಎಂಸಿ ಸಂಸದೆ, ಆಕೆಯೇ ಈತನ ರಾಜಕೀಯ ಗಾಡ್ ಫಾದರ್. 15 মিনিট বাদে দেখো, দাঁড়াও ও প্লিজ সি পুলিশের সামনে লুক এট দ্য ওয়ে দে আর থ্রোইং, ক্যান ইউ হিয়ার দ্য নয়েজ? আওয়াজটা শুনতে পাচ্ছেন? জাস্ট সি. ತನ್ನ ಮೆಂಟರ್ ಮೊಟ್ಟೆ ಏಟು ತಿಂದ ದಿನದಿಂದ ಈತ ನಾಪತ್ತೆಯಾಗಿದ್ದ. ಸಾರ್ವಜನಿಕರ ಕಣ್ಣಿಗೆ ಕಾಣದಂತೆ ಓಡಾಡಿಕೊಂಡಿದ್ದ. ಈತನನ್ನು ನೀವು ಟಿವಿ ಡಿಬೇಟುಗಳಲ್ಲಿ ನೋಡಿರ್ತೀರಿ. ಮಮತಾ ಬ್ಯಾನರ್ಜಿ ಸರ್ಕಾರದ ಗೂಂಡಾಗಳನ್ನು ನಿರ್ಲಜ್ಜತನದಿಂದ ಸಮರ್ಥಿಸಿಕೊಳ್ತಾ ಇದ್ದ. ಸಂತ್ರಸ್ತರ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನು ಟಿವಿ ಚರ್ಚೆಗಳಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇದ್ದ. ಈಗ ಈ ಸ್ಥಿತಿಗೆ ಬಂದಿದ್ದಾನೆ. ಅಷ್ಟಕ್ಕೂ ಈತನಿಗೆ ಆಗಿದ್ದಾದ್ರೂ ಏನು? মমতা ব্যানার্জির কর্মীদের এইভাবে রোকা যাবে না। আমাদের ডিম মারবে, লিঞ্চিং করবে, আমাকে তো ফেলে দিয়েছিল। এবং আমি ধন্যবাদ জানাই আপনাদের এই মিডিয়ার। আমি আজকে এখান থেকে বেঁচে ফিরবো কিনা আমি জানি। দেখতে পাচ্ছেন নীলাঞ্জন দাস তাকে নিয়ে যাওয়া হচ্ছে। ನಿನ್ನೆ ಕೋಲ್ಕತ್ತಾದಲ್ಲಿ ಮಾಧ್ಯಮ ಜೊತೆ ಮಾತಾಡುವಾಗ ಸಾರ್ವಜನಿಕರಿಗೆ ಸಿಕ್ಕಿಬಿದ್ದ. ಎಲ್ಲಿತ್ತೋ ಆಕ್ರೋಶ. ಈತನನ್ನು ಎಳೆದುಕೊಂಡು ಹೋಗಿ ಹಿಗ್ಗಾಮುಗ್ಗಾ ಥಳಿಸಿಬಿಟ್ರು. ಪೊಲೀಸರು ಸಕಾಲದಲ್ಲಿ ಬರದೇ ಇದ್ದಿದ್ರೆ ಏನಾಗ್ತಾ ಇದ್ದನೋ ಏನೋ ಪುಣ್ಯಾತ್ಮ. ಅಷ್ಟಕ್ಕೂ ಈ ನೀಲಾಂಜನ್ ದಾಸ್ ಮೇಲೆ ಯಾಕೆ ಇಷ್ಟೊಂದು ಕೋಪ? ಇದಕ್ಕೆ ದೊಡ್ಡ ಇತಿಹಾಸವೇ ಇದೆ. ಟಿವಿ ಡಿಬೇಟುಗಳಿಂದ ಸಿಕ್ಕ ಜನಪ್ರಿಯತೆ ಈತನ ನೆತ್ತಿಗೇರಿತ್ತು. ಸದಾ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡೋದು, ಸಾರ್ವಜನಿಕರ ಮೇಲಿನ ದಬ್ಬಾಳಿಕೆಯನ್ನೇ ಸಾಧನೆಯನ್ನುವಂತೆ ಬಿಂಬಿಸಿಕೊಳ್ಳೋದು ಈತನ ಜಾಯಮಾನ. I strongly condemn this. I also condemn the fact that Mr. Modi's father's name was distorted. No, it was a slip of tongue. But the way it you was are slip of calling tongue. Mr. Like Rahul Gandhi, his name was not slip of tongue. this reflects on your culture. Excuse This me, reflects on Nilanjan, the thank culture you. of BJP. ರಾಮಾಯಣ ಒಂದು ಕಾರ್ಟೂನ್ ಎಂದಿದ್ದ ನೀಲಾಂಜನ್ ತನ್ನ ಟ್ವೀಟ್ಗಳಿಂದಲೇ ಈತ ತನ್ನ ಹಿಂದೂ ವಿರೋಧಿ ಮನಸ್ಥಿತಿಯನ್ನು ತೋರಿಸುತ್ತಲೇ ಬಂದ. ಹಿಂದೂಗಳ ಪವಿತ್ರ ಗ್ರಂಥವಾದ ರಾಮಾಯಣವನ್ನು ಈತ ಕೇವಲ ಒಂದು ಕಾರ್ಟೂನ್ ಎಂದು ಕರೆದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣನಾಗಿದ್ದ. ಅಷ್ಟೇ ಅಲ್ಲದೆ ಹಿಂದೂ ಧಾರ್ಮಿಕ ಆಚರಣೆಗಳನ್ನು ಮತ್ತು ಗೋಮಾತೆಯನ್ನು ಪೂಜಿಸುವವರನ್ನು ಕೆಣಕಲು ಸದಾ ಗೋಮೂತ್ರದ ಲೇವಡಿ ಮಾಡುತ್ತಿದ್ದ. ಟಿಎಂಸಿ ವಿರೋಧಿಗಳ ಮೇಲೆ ಸುಳ್ಳು ಎಫ್ಐಆರ್ ಅಸ್ತ್ರ. ನೀಲಾಂಜನ್ ದಾಸ್ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರದ ಕಡು ಬೆಂಬಲಿಗ. ಸರ್ಕಾರದ ವಿರುದ್ಧ ಅಥವಾ ಟಿಎಂಸಿ ನಾಯಕರ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದರೆ ಅವರನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ತೋರಿಸುವ ವಿಮರ್ಶಕರು, ಪತ್ರಕರ್ತರು ಮತ್ತು ಸಾಮಾನ್ಯ ಜನರನ್ನು ಹೆದರಿಸಲು ಪೊಲೀಸರನ್ನು ಬಳಸಿ ಸುಳ್ಳು ಎಫ್ಐಆರ್ ದಾಖಲಿಸಿ ಕಿರುಕುಳ ಮಾಡುತ್ತಿದ್ದ. ಸ್ಥಳೀಯರು ಮಾಡುವ ದೊಡ್ಡ ಆರೋಪ ಇದು. ಅಷ್ಟೇ ಅಲ್ಲ, ಹಿಂದಿನ ಚುನಾವಣೆಯಲ್ಲಿ ಟಿಎಂಸಿಗೆ ಮತ ಹಾಕಲಿಲ್ಲ ಅನ್ನುವ ಕಾರಣಕ್ಕೆ ಇಡೀ ಅಪಾರ್ಟ್ಮೆಂಟ್ ಒಂದರ ಮುಂದೆ ಕಸ ಸುರಿತು ವಿಕೃತಿ ಮೆರೆದಿದ್ದ. ಧಮ್ಕಿ ಹಾಕೋದ್ರಲ್ಲಂತೂ ಈತ ಎತ್ತಿದ ಕೈ. ಈ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತನ್ನ ಟ್ವೀಟ್ಗಳ ಮೂಲಕವೇ ಅಮಾಯಕರನ್ನು ಬೆದರಿಸ್ತಾ ಇದ್ದ. ವೋಟ್ ಹಾಕಲಿಲ್ಲ ಅಂದ್ರೆ ಮೇ 4ರ ನಂತರ ನೋಡಿಕೊಳ್ತೇನೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದ. ಇಷ್ಟೆಲ್ಲ ಮೆರೆದಾಡಿದರೆ ಜನರು ಎಷ್ಟು ದಿನವಂತ ಸಹಿಸಿಕೊಳ್ತಾರೆ? ಈಗ ಹೊರಗೆ ಕಾಣಿಸಿಕೊಂಡ, ಜನರಿಂದ ಏಟು ತಿಂದ, ನಿರಂತರವಾಗಿ ಸಾರ್ವಜನಿಕರನ್ನು ಪೀಡಿಸುತ್ತಿದ್ದ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತಿದ್ದ ನೀಲಾಂಜನ್ ದಾಸ್ನ ದಬ್ಬಾಳಿಕೆಯಿಂದ ರೋಸಿ ಹೋದ ಸ್ಥಳೀಯ ಸಾರ್ವಜನಿಕರು ಕೊನೆಗೆ ಹೀಗೆ ತಮ್ಮ ಆಕ್ರೋಶವನ್ನು ಹೊರಹಾಕಿಯೇ ಬಿಟ್ರು. ಯಾರ ಅಧಿಕಾರವೂ ಶಾಶ್ವತವಲ್ಲ ಎನ್ನುವುದಕ್ಕೆ ಇಂಥ ಘಟನೆಯೇ ಸಾಕ್ಷಿ. ನೀವೇನಂತೀರಿ? ಹೊಸ ದಿಗಂತ ಡಿಜಿಟಲ್ ಚಾನೆಲ್ನಲ್ಲಿ ಪ್ರಸಾರವಾಗ್ತಿರೋ ಹೈನೋಟ್ ಸಂಗೀತ ಕಾರ್ಯಕ್ರಮದ ರೂವಾರಿ ಅನೂರು ಅನಂತಕೃಷ್ಣ ಶರ್ಮಾ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಂದು ಲಯಲಾವಣ್ಯ ಅನ್ನೋ ವಿಶಿಷ್ಟವಾದ ತಾಳವಾದ್ಯ ಮೇಳ ನಡೆಯಲಿದೆ. ಅತ್ಯಂತ ಪ್ರತಿಭಾನ್ವಿತ ಕಲಾವಿದರು ಭಾಗವಹಿಸಲಿರೋ ಕಾರ್ಯಕ್ರಮ ಇದು.
ದಿನಾಂಕ 12 ಜುಲೈ ಭಾನುವಾರ, ಸಮಯ 10:30ಕ್ಕೆ, ಸ್ಥಳ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್, ಕೋಣನಕುಂಟೆ ಕ್ರಾಸ್, ಬಿಹೈಂಡ್ ಫೋರಂ ಮಾಲ್, ಬೆಂಗಳೂರು. ಆನ್ಲೈನ್ ಟಿಕೆಟ್ಗಳು ಸಂಗಮಂ media.organization ನಲ್ಲಿ ಲಭ್ಯ. ಈ ಅವಕಾಶ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಹೋಗಿ ನೋಡಿ.